ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಒಬ್ಬರದೇ 13 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಒಬ್ಬರದೇ ಎಲ್ಲ ಬ್ಲೌಸು ಕೂಡ ಎಲ್ಲ ಬ್ಲೌಸ್ನ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಮತ್ತು ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು, ಆದರೆ ಇನ್ಮುಂದೆ ಇವ್ರು ಸ್ಟಿಚ್ ಮಾಡಿಸಲ್ಲ ನನ್ನ ಹತ್ರ ಅನ್ನೋದೇ ಬೇಜಾರಾಗ್ತಿದೆ. ಇನ್ಮುಂದೆ ಇವ್ರು ನನ್ನ ಹತ್ರ ಸ್ಟಿಚ್ ಮಾಡಿಸಲ್ವಂತೆ. ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಅವ್ರು ಏನಕ್ಕೆ ನನ್ನ ಹತ್ರ ಇನ್ಮೇಲೆ ಸ್ಟಿಚ್ ಮಾಡಿಸಲ್ಲ ಅಂತ. ಎಲ್ಲ ಬ್ಲೌಸ್ಗಳು ಕೂಡ ಡಿಸೈನ್ಸು ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ. ಇದು ನೋಡಿ, ಇದು ವರ್ಕ್ ಮಾಡಿದ್ದೀನಿ, ವೈಟ್ ಬ್ಲೌಸ್ ಪೀಸ್ ತಂದು ನಾನೇ ವರ್ಕ್ ಮಾಡಿದ್ದೀನಿ ಈ ಡಿಸೈನ್ನ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಕೂಡ. ಈ ಬ್ಲೌಸ್ನ ನಾನು ಅವರಿಗೆ ಗಿಫ್ಟಾಗಿ ಕೊಡೋಣ ಅಂತ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಯಾಕೆಂದರೆ ಇನ್ನು ಮುಂದೆ ಅವ್ರು ಸ್ಟಿಚ್ ಮಾಡಿಸ್ಕೊಳ್ಳಲ್ವಲ್ಲ, ಅದಕ್ಕೋಸ್ಕರ ಅವರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು ನನಗೆ. ಅವರು ತುಂಬ ಒಂದು 5-6 ವರ್ಷದಿಂದ ಪರಿಚಯ, ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ಕೊತಿದ್ರು, ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಒಂದು ಸಲ ಕೊಟ್ಟರೆ ಒಂದು 5, 6, 10 ಈ ರೀತಿಯೇ ತಂದು ಕೊಡ್ತಿದ್ರು ಅವರು ಬ್ಲೌಸ್ಗಳನ್ನ. ಯಾವಾಗಲೇ ಕೊಟ್ಟರು ಕೂಡ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊತಿದ್ರು. ಆದರೆ ಇನ್ನು ಮುಂದೆ ಅವ್ರು ಸ್ಟಿಚ್ ಮಾಡಿಸ್ಕೊಳ್ಳಲ್ಲ, ಅದಕ್ಕೋಸ್ಕರ ಅವರಿಗೆ ಈ ಬ್ಲೌಸ್ನ ಗಿಫ್ಟಾಗಿ ಕೊಡೋಣ ಅಂತ ನಾನು ವರ್ಕ್ ಮಾಡಿ ನಾನೇ ಬ್ಲೌಸ್ ಪೀಸ್ನ ತಂದು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಇದು ಕೂಡ ಅಷ್ಟೇ, ಇದೆಲ್ಲ ಸೀರೆದು ಅವರೇ ಕೊಟ್ಟಿದ್ರು. ಇದನ್ನು ನಾನು ಇವ್ರಿಗೆ ಮಾಡಿರುವಂಥ ಡಿಸೈನ್ಸ್ ಎಲ್ಲ ಹೊಸ ಡಿಸೈನ್ಸೇ ಮಾಡಿದ್ದೀನಿ. ಅವರು ಯಾವುದೇ ರೀತಿ ಚಾಯ್ಸ್ನ ಹೇಳಲ್ಲ, ಅವರು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ವರ್ಕ್ ಮಾಡಿಕೊಡಿ ಅಂತ ಹೇಳೋದ್ರಿಂದ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಮತ್ತು ಯಾವ್ಯಾವುದನ್ನು ಹೊಸ ಡಿಸೈನ್ ಇರುತ್ತೆ ಅದನ್ನು ನೋಡಿ ನಾನು ವರ್ಕ್ ಮಾಡ್ತೀನಿ ಅವರಿಗೆ. ಎಲ್ಲ ಸೀರೆ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಇದು ನೋಡಿ, ಇದನ್ನು ಕೂಡ ವರ್ಕ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇದು ಪೂರ್ತಿ ಜರಿ ಇರೋದ್ರಿಂದ ಅಷ್ಟಾಗಿ ಹೈಲೈಟಾಗಿ ಕಾಣಿಸ್ತಿಲ್ಲ. ಎರಡೂ ಕಲರ್ ಮಿಕ್ಸ್ ಇದೆ, ಅದಕ್ಕೋಸ್ಕರ ಅಷ್ಟಾಗಿ ಹೈಲೈಟಾಗಿ ಕಾಣಿಸ್ತಿಲ್ಲ. ಈ ಕಲರ್ ಕೂಡ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ಅಷ್ಟೇ ಬುಟ್ಟ ಬಂದಿದೆ. ಎಲ್ಲದಕ್ಕೂ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಎಲ್ಲ ಸೀರೆನೂ ಕೂಡ ತುಂಬಾ ಚೆನ್ನಾಗಿದೆ ಸೀರೆಗಳು, ಅದಕ್ಕೋಸ್ಕರ ನಾನು ಆದಷ್ಟು ಎಲ್ಲ ಯಾವ್ಯಾವ ಚೆನ್ನಾಗಿದೆ ಅದಕ್ಕೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇನ್ನೊಂದೆರಡಕ್ಕೆ ಹಾಗೇ ಸ್ಟಿಚ್ ಮಾಡಿದ್ದೀನಿ. 1, 2, 3 ಪ್ಲೇನ್ ಬ್ಲೌಸ್ಗಳನ್ನ ಕೊಟ್ಟಿದ್ರು, ಲೈನಿಂಗ್ ಬ್ಲೌಸ್ಗಳನ್ನ ಕೊಟ್ಟಿದ್ರು. ಅದನ್ನು ಕೂಡ ಹಾಗೇ ನೆಕ್ ಶೇಪ್ನ ಮಾತ್ರ ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವರು ಯಾವುದೇ ರೀತಿ ಯಾವತ್ತು ಬಟ್ಟೆ ಕೊಟ್ಟರು ಕೂಡ ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಕರೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿದೆ ನನಗೆ, ಅಷ್ಟೇ ಸಾಕು, ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಿದ್ರು. ಇದು ನೋಡಿ, ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇವ್ರಿಗೆ ಮಾಡಿರುವಂಥ ಡಿಸೈನ್ಸ್ ಎಲ್ಲ ಹೊಸ ಡಿಸೈನ್ಸೇ ಮಾಡಿದ್ದೀನಿ. ಯಾಕೆಂದರೆ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡಾಗುತ್ತೆ, ಮತ್ತು ಈ ಕಸ್ಟಮರ್ ಯಾವ ರೀತಿ ಮಾಡಿಕೊಟ್ರು ಇಷ್ಟಪಡ್ತಾರೆ ಈ ಡಿಸೈನ್ನ. ಅದಕ್ಕೋಸ್ಕರ ಇವರಿಗೇನೆ ನಾನು ಯಾವುದೇ ರೀತಿ ಆದ್ರೂ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇವ್ರು ನನಗೆ ಯಾವತ್ತೂ ಏನೂ ಹೇಳಿಲ್ಲ, ನಾನು ಸ್ಟಿಚ್ ಮಾಡಿಕೊಟ್ಟಾಗೆ ಹಾಕ್ಕೊಂಡಿದ್ದಾರೆ. ಯಾವುದೇ ಡಿಸೈನ್ ಆದರೂ ಯಾವುದೇ ಚಾಯ್ಸು ಕೂಡ ಮಾಡಲ್ಲ ಅವರು. ಸೀರೆ ಕುಚ್ಚಾದ್ರೂ ಅಷ್ಟೇ. ಇದು ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಸಿಂಪಲಾಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಅಷ್ಟಾಗಿ ಹೈಲೈಟಾಗಿ ಕಾಣಿಸಲ್ಲ. ನೀವು ಸೀರೆನ ತೊಗೋಬೇಕಾದ್ರೆ ಯೋಚನೆ ಮಾಡ್ಕೊಂಡು ತೊಗೋಬೇಕು ಸೀರೆನ. ಈ ರೀತಿ ಪ್ಲೇನ್ ಆದರೆ ಬ್ಲೌಸ್ ಪೀಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬುಟ್ಟ ಆ ಜರಿ ಇರೋದೆಲ್ಲ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇವರಿಗೆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ಲೌಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಕೂಡ. ಆದಷ್ಟು ಡಾರ್ಕ್ ಕಲರ್ಸ್ಗಳನ್ನ ಹಾಕಿ ವರ್ಕ್ ಮಾಡಿದ್ದೀನಿ. ಸುಮಾರು ಸೀರೆಗೆ ಯೂಸ್ ಮಾಡ್ಬೋದು ಈ ಬ್ಲೌಸ್ನ ಅಂತ. ಅವರು ಕೆಲಸಕ್ಕೆ ಹೋಗೋದ್ರಿಂದ ಯಾವ ಸೀರೆಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅವರು. ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅವರಿಗೆ. ಈ ಸೀರೆಗಳೆಲ್ಲ ನೋಡಿ, ಕುಚ್ಚು ಕೂಡ ಕಟ್ಟಿದ್ದೀನಿ. 1-2 ಸೀರೆಗೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೀರೆಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅವ್ರ ಸೀರೆಗಳೆಲ್ಲ. ಯಾವಾಗಲೇ ಕೊಟ್ಟರು ಅಷ್ಟೇ ಸೀರೆಗಳನ್ನ ತುಂಬಾ ಚೆನ್ನಾಗಿ ಚಾಯ್ಸ್ ಮಾಡಿ ತರ್ತಿದ್ರು. ಅವ್ರ ಸೀರೆಗಳು ತಂದಾಗೆಲ್ಲ ಕೇಳ್ತಿದ್ರು, ಸೀರೆಗಳೆಲ್ಲ ಚೆನ್ನಾಗಿದೆಯಪ್ಪ ಅಂತ. ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಎಲ್ಲ ಸೀರೆನೂ ಕೂಡ ಅವ್ರು ತಂದಾಗ ನಾನು ನೋಡ್ತಿದ್ನಲ್ಲ, ಎಲ್ಲ ಸೀರೆಗಳು ಕೂಡ ತುಂಬಾ ಚೆನ್ನಾಗಿ ತೊಗೊಂಬರ್ತಿದ್ರು ಅವರು. ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರು, ಒಂದು 5-6 ವರ್ಷದಿಂದ ಪರಿಚಯ.
ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅವರು ಧರ್ಮಸ್ಥಳ ಸಂಘದಲ್ಲಿ ಕೆಲಸದಲ್ಲಿದ್ದರು. ಅವರು ಬೇರೆ ಕಡೆ ಮಂಗಳೂರು ಸೈಡ್ ಅವರು, ನಮ್ಮದು ಮಂಡ್ಯ, ಅವರು ಮಂಗಳೂರು ಸೈಡ್ನವರು. ಇವಾಗ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾರಂತೆ. ಅದಕ್ಕೋಸ್ಕರ ಒಂದಷ್ಟನ್ನು ಸ್ಟಿಚ್ ಮಾಡಿಕೊಡಿ, ಬೇರೆ ಕಡೆ ಹೋದ್ಮೇಲೆ ಅಲ್ಲಿ ಟೈಲರ್ಸ್ ಎಲ್ಲಿ ನಾನು ಹುಡ್ಕೋದು, ಅಲ್ಲಿ ಅವರು ನಮಗೆ ಅಡ್ಜಸ್ಟ್ ಆಗಬೇಕು, ಅದಕ್ಕೋಸ್ಕರ ಹೋಗುವಾಗ ಸ್ಟಿಚ್ ಮಾಡಿಸ್ಕೊಂಡು ಹೋಗೋಣ ಅಂತ ಒಂದಷ್ಟನ್ನು ತಂದುಕೊಟ್ಟಿದ್ದೀನಿ, ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ಟಿದ್ರು. ಅದಕ್ಕೋಸ್ಕರ ನಾನು ಅವರಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಒಂದಷ್ಟು ಹಾಗೇ ಸ್ಟಿಚ್ ಮಾಡಿದ್ದೀನಿ. ಇದನ್ನೆಲ್ಲ ವರ್ಕ್ ಮಾಡಿಲ್ಲ, ಇದೆಲ್ಲ ಸುಮ್ಮನೆ ಹಾಗೇ ಸ್ಟಿಚ್ ಮಾಡಿದ್ದೀನಿ. ನೆಕ್ನ ಮಾತ್ರ ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಯಾವ್ಯಾವ ಚೆನ್ನಾಗಿದೆ ಅದಕ್ಕೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವ್ರು ಯಾವಾಗಲೇ ಕೊಟ್ಟರು ಅಷ್ಟೇ ಇದಕ್ಕೆ ವರ್ಕ್ ಮಾಡಿ, ಇದಕ್ಕೆ ಹಾಗೇ ಸ್ಟಿಚ್ ಮಾಡಿ ಅಂತೆಲ್ಲ ಏನೂ ಹೇಳ್ತಿರ್ಲಿಲ್ಲ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಡಿ, ಆ ಸೀರೆಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿ ಮಾಡಿಕೊಡಿ ಅಂತ ಹೇಳ್ತಿದ್ರು. ನನಗೆ ಯಾವ್ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಅಂದರೆ ವರ್ಕ್ ಮಾಡ್ತಿದ್ದೆ, ವರ್ಕ್ ಬೇಡ ಅಂದರೆ ಹಾಗೇ ಸ್ಟಿಚ್ ಮಾಡಿಕೊಡ್ತಿದ್ದೆ. ಆದಷ್ಟು ಡೈಲಿ ಯೂಸಿಗೆಲ್ಲ ಅವರಿಗೆ ಬೇಕಾಗಿರೋದ್ರಿಂದ ಜಾಸ್ತಿ ಸಿಂಪಲ್ ಸೀರೆಗಳನ್ನೇ ಇಷ್ಟಪಡ್ತಿದ್ರು, ಸಾಫ್ಟ್ ಸೀರೆಗಳನ್ನ ತಂದುಕೊಡ್ತಿದ್ರು ಜಾಸ್ತಿ. ತುಂಬ ಬ್ಲೌಸ್ಗಳನ್ನ ತಂದುಕೊಡ್ತಿದ್ರು ನನಗೆ ಅವರು. ಒಂದು ಸಲ 10, 5 ಆ ರೀತಿಯೇ ಜಾಸ್ತಿ ತಂದುಕೊಡ್ತಿದ್ರು. ಇನ್ನು ಮುಂದೆ ಇವ್ರು ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಬರಲ್ಲ ಅನ್ನೋದು ತುಂಬಾ ಬೇಜಾರಾಗ್ತಿದೆ. ಮತ್ತು ನನ್ನ ಕೆಲಸದಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಯಾವಾಗ ಬಂದ್ರೂ ಅಷ್ಟೇ, ಚೆನ್ನಾಗಿ ಮಾಡ್ತೀರಾ ಮಾರ್ಯಾರೆ ನೀವು, ನಿಮ್ಮ ಈ ಕಂಪ್ಯೂಟ್ರ್ ಮಿಷಿನ್ ತಂದಾಗಲೂ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗೇ ಮಾತಾಡಿದ್ರು. ಈ ಥರ ಎಲ್ಲ ಮಾಡ್ತಿದ್ದೀರಾ ನೀವು ಹಳ್ಳೀಲಿ, ತುಂಬ ಚೆನ್ನಾಗಿದೆ, ಈ ರೀತಿ ಎಲ್ಲ ಇದೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ರು ಅವರು. ಮತ್ತು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅವ್ರು ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲೆಲ್ಲ ನಾವು ತೋರಿಸ್ತೀರಿ ಮಾರ್ಯಾರೆ, ಈ ರೀತಿ ಮಾಡ್ತಿದ್ದಾರೆ, ಈ ರೀತಿ ನೀವು ಎಲ್ಲ ಮಾಡಿ ಹೆಣ್ಮಕ್ಳು ಅಂತ ಹೇಳ್ತೀನಿ ಅಂತ ಹೇಳೋರು. ತುಂಬ ಅಂದರೆ ತುಂಬಾ ಖುಷಿ ಪಡೋರು, ಮತ್ತು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಈ ರೀತಿ ಮಾಡಿ, ಈಗ ಮಾಡಿ, ಆಗ ಮಾಡಿ, ನಿಮ್ಮ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ನೀವು ಅಂತೆಲ್ಲ ಹೇಳೋರು ಅವರು. ನನಗೆ ಖುಷಿ ಆಗೋ ರೀತಿ ಮಾತಾಡೋರು, ಮತ್ತು ಆದಷ್ಟು ಸಪೋರ್ಟ್ನ ಮಾಡ್ತಿದ್ರು ಅವರು. ಈ ರೀತಿ ಮಾಡಿದಾಗ ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡಬೇಕು, ಮನೇಲಿ ಕೂರಬಾರ್ದು, ಮನೇಲಿ ಇರುವಂಥ ಹೆಣ್ಮಕ್ಳಿಗೆಲ್ಲ ಈ ರೀತಿ ಮಾಡುವಂಥ ಮನಸ್ಸಿರಬೇಕು, ಯಾವುದೇ ಹೆಣ್ಮಕ್ಳಾದ್ರೂ ಅಷ್ಟೇ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳೋರು. ಅವರು ಮಂಗಳೂರು ಸೈಡ್ನವರು, ಆ ಕಡೆಯಿಂದ ಈ ಕಡೆಗೆ ಮಂಡ್ಯ ಸೈಡ್ ಬಂದಿದ್ದರು. ನಮ್ಮ ಊರಲ್ಲೇ ಒಂದು 3 ವರ್ಷ ಕೆಲಸ ಮಾಡಿದ್ರು. ಇವಾಗ ಬೇರೆ ಕಡೆ ಒಂದು 3 ವರ್ಷ ಕೆಲಸ ಮಾಡಿದ್ರು. ಇವಾಗ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾರೆ. ಅವರು ಮಾರ್ಚಿಗೇನೋ ಹೋಗ್ತಾರಂತೆ. ಅದಕ್ಕೋಸ್ಕರ ಅಷ್ಟರಲ್ಲಿ ಒಂದಷ್ಟನ್ನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ನಾನು ಇದನ್ನೆಲ್ಲ ತಂದುಕೊಟ್ಟಿದ್ದೀನಿ. ಸ್ಟಿಚ್ ಮಾಡಿಕೊಡಿ ಚೆನ್ನಾಗಿ, ಸಾಧ್ಯ ಆದರೆ ಹೋಗೋಷ್ಟರಲ್ಲೇ ಇನ್ನೊಂದಷ್ಟನ್ನು ಸ್ಟಿಚ್ ಮಾಡಿಸ್ಕೋತೀನಿ ಅಂತ ಹೇಳಿದರು. ಅವರು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಿಲ್ಲ, ಇನ್ಮೇಲೆ ಆ ಕಡೆ ಹೊರಟೋಗ್ತಿದ್ದಾರೆ ಅಂತ ನನಗೂ ಏನೋ ಒಂಥರ ಬೇಜಾರು ಅನ್ನಿಸ್ತು. ಅದಕ್ಕೋಸ್ಕರ ಅವರಿಗೆ ಗಿಫ್ಟಾಗಿ ಅದೊಂದನ್ನು ಕೊಡೋಣ ಅಂತ ಅನ್ನಿಸ್ತು. ಎಷ್ಟೋ ವರ್ಷದಿಂದ ಪರಿಚಯ ಇರೋದ್ರಿಂದ ಅವ್ರಿಗೆ ಏನು ಕೊಡಬೇಕು ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಬ್ಲೌಸ್ನೇ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ನೇ ಕೊಡೋಣ ಅಂತ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು. ಎಲ್ಲ ಒಟ್ಟು ಅವರು 13 ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ. 10 ಸೀರೆ ಬ್ಲೌಸು, 3 ಲೈನಿಂಗ್ ಬ್ಲೌಸ್ನ ಕೊಟ್ಟಿದ್ದಾರೆ, 1-2 ಪೀಸ್ನ ತೆಗೆದು ಕೊಟ್ಟಿದ್ರು. ನೋಡಿ, ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ವರ್ಕ್ ಮಾಡಿನೇ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಡಿಸೈನ್ಸು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಎಲ್ಲ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ನೋಡಿ, ಇದನ್ನು ಹಾಗೇ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ರೀತಿ ಡಿಸೈನು ವರ್ಕೆಲ್ಲ ಏನೂ ಮಾಡಿಲ್ಲ, ನಾರ್ಮಲಾಗೇ ಸ್ಟಿಚ್ ಮಾಡಿದ್ದೀನಿ ಇದನ್ನೆಲ್ಲ. ಇದು ನೋಡಿ, ಇದು ಕೂಡ ಅಷ್ಟೇ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ, ಯಾವುದಕ್ಕೂ ವರ್ಕ್ ಮಾಡಿಲ್ಲ ಇದಕ್ಕೆಲ್ಲ. ಮತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥವರಿಗೆಲ್ಲ ಈ ರೀತಿ ಸ್ಟಿಚ್ ಮಾಡ್ತಾರೆ, ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸೋರು ಕೂಡ ತುಂಬ ಜನ ಅವರಿಂದ ಬಂದು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಅವ್ರು ಹೇಳಿ ತುಂಬ ಜನ ಬಂದು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ. ಅಂದರೆ ಈ ಕಸ್ಟಮರು ಅವ್ರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದ್ರ ಜೊತೆಗೆ ನನಗೂ ಕೂಡ ತುಂಬಾ ಧೈರ್ಯ ಕೊಡ್ತಿದ್ರು, ಮತ್ತು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಈ ಥರದ ಕಸ್ಟಮರ್ ಬಂದಾಗ ನಮಗೆ ಇನ್ನೂ ಹೆಚ್ಚು ಕೆಲಸನ ಮಾಡಬೇಕು, ಇನ್ನೂ ಹೆಚ್ಚು ಬ್ಲೌಸ್ಗಳನ್ನ ಚೆನ್ನಾಗಿ ಡಿಸೈನಾಗೆಲ್ಲ ಸ್ಟಿಚ್ ಮಾಡಬೇಕು, ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು, ಈ ಕಸ್ಟಮರ್ ಕೈಲಿ ಸರಿ ಅನ್ಸ್ಕೋಬೇಕು ಅನ್ನೋಷ್ಟು ಜಾಸ್ತಿ ಖುಷಿ ಆಗೋದು. ಅವ್ರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾದ್ರೇ ಕೂಡ, ಅವ್ರ ಬಟ್ಟೆ ಕೊಡುವಾಗ, ಬಟ್ಟೆ ಇಸ್ಕೊಳ್ಳುವಾಗೆಲ್ಲ ಏನೋ ಒಂಥರ ಧೈರ್ಯನ ಕೊಡ್ತಿದ್ರು ನನಗೆ ಇವರು. ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ದರು. ಇನ್ನು ಮುಂದೆ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಅನ್ನೋದು ನನಗೂ ಕೂಡ ತುಂಬ ಬೇಜಾರಾಗುತ್ತೆ. ಎಷ್ಟೋ ಕಸ್ಟಮರ್ ಇರ್ತಾರೆ, ಕೆಲವೊಬ್ಬರು ತುಂಬಾ
ಏನೋ ಒಂಥರ ಫ್ಯಾಮಿಲಿ ಥರನೇ ಅನಿಸ್ಬಿಡುತ್ತೆ, ಆ ರೀತಿ ಇರ್ತಾರೆ. ಆ ರೀತಿಯೇ ಇದ್ದರೂ ಕೂಡ ಇವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು, ಏನೋ ಒಂಥರ ಧೈರ್ಯನ ತುಂಬ್ತಿದ್ರು ನನ್ನ ಕೆಲಸದಲ್ಲಿ. ನನಗೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ ನನ್ನ ಕೆಲಸದಲ್ಲಿ. ಇವರು ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ ಏನೋ ಒಂಥರ ಬೇಜಾರಂತ ಅನ್ನಿಸ್ತಿತ್ತು ನನಗೆ. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಈಗ ಅವರು ಬೇರೆ ಕಡೆ ಹೋಗ್ತಿದ್ದಾರೆ ಅಂದಾಗ ಅವ್ರ ಕೆಲಸಕ್ಕೆ ಅವ್ರು ಹೋಗಲೇಬೇಕು. ಈ ಥರದ ಕಸ್ಟಮರು ಎಲ್ಲರಿಗೂ ಸಿಗಲ್ಲ, ಎಲ್ಲೋ ಒಬ್ಬರು ಇಷ್ಟು ಜನದಲ್ಲಿ ಎಷ್ಟರಲ್ಲೋ ಒಬ್ಬರು ಮಾತ್ರ ಈ ಥರದ ಕಸ್ಟಮರ್ ಇರ್ತಾರೆ ಅಂತ ಅನ್ಕೋತೀನಿ. ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟು ವಿಡಿಯೋ ನೋಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ದಯವಿಟ್ಟು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ.